5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇದರಿಂದ ಪೋಷಕರು ವಿದ್ಯಾರ್ಥಿಗಳಲ್ಲಿ ಟೆನ್ಷನ್ ಶುರುವಾಗಿದೆ. ಸದ್ಯಕ್ಕೆ ಹಳೆ ನಿಯಮದಂತೆ ಪರೀಕ್ಷೆ ನಡೆಸಬೇಕೆಂಬ ಆಗ್ರಹ ಕೇಳಿಬಂದಿದೆ. ಐದು, 8, 9ನೇ ತರಗತಿ ಬೋರ್ಡ್ ಎಕ್ಸಾಮ್ ಗೊಂದಲ. ಅರ್ಧಕ್ಕೆ ನಿಂತ ಪರೀಕ್ಷೆ, ಪೋಷಕರಿಗೂ ಟೆನ್ಷನ್. ಹೌದು, 5, 8 ಮತ್ತು 9ನೇ ಕ್ಲಾಸ್ ವಿದ್ಯಾರ್ಥಿಗಳ ಆತಂಕ ಅಷ್ಟಿಷ್ಟಲ್ಲ. ಯಾಕಂದ್ರೆ ರಾಜ್ಯ ಶಿಕ್ಷಣ ಇಲಾಖೆ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸುವುದಕ್ಕಾಗಿ 5, 8 ಮತ್ತು 9ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ ತಂದಿತ್ತು. ಅಡೆತಡೆಯಲ್ಲೇ ಆರಂಭವಾದ ಪರೀಕ್ಷೆಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇದರಿಂದ ಪರೀಕ್ಷೆಯೂ ಸ್ಥಗಿತವಾಗಿದೆ. ವಿದ್ಯಾರ್ಥಿಗಳು ಪರೀಕ್ಷೆ ನಡೆಯುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಲ್ಲಿದ್ರೆ, ಪೋಷಕರಿಗೆ ಮಕ್ಕಳ ಶೈಕ್ಷಣಿಕ ಭವಿಷ್ಯ ಏನಾಗುತ್ತೋ ಎಂಬ ಆತಂಕ ಕಾಡ್ತಿದೆ. ಮೆಂಟಲ್ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ ಮಕ್ಕಳಿಗೆ ಇವಾಗ ಎಕ್ಸಾಮ್ ಒಂದು ದಿವಸ ಮಾಡಿಬಿಟ್ಟು ಇನ್ನೊಂದು ದಿವಸ ಇಲ್ಲ ಅಂದರೆ ಅದು ಮಾನಸಿಕ ಗೊಂದಲ ಹೆಚ್ಚಾಗುತ್ತೆ. ಅವರಿಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಏನು ಮಾಡಲಿ, ನೆಕ್ಸ್ಟ್ ನಾನು ಯಾವಾಗ ಬರೀಲಿ, ಯಾವಾಗ ಡೇಟ್ಸ್ ಇಲ್ಲ, ಏನಿಲ್ಲ. ಸೊ ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ. ಅದು ಏನಿದ್ರೇನು ಒಂದು ನಿರ್ಧಾರ ಮುಂಚೆ ತಗೋಬೇಕು, ಇಲ್ಲ ಆಮೇಲೆ ತಗೋಬೇಕು. ಬೇಸಿಗೆ ರಜೆ ಶುರುವಾಗುವ ಟೈಮ್ ಬಂದರೂ ಪರೀಕ್ಷೆ ಗೊಂದಲವೇ ಇನ್ನೂ ಅಂತ್ಯವಾಗಿಲ್ಲ. ಹೀಗಾಗಿ ಹಿಂದಿನ ನಿಯಮವನ್ನೇ ಸದ್ಯಕ್ಕೆ ಜಾರಿಗೊಳಿಸಿ ಅಂತ ಕೆಲವರು ಒತ್ತಾಯಿಸುತ್ತಿದ್ದಾರೆ. ಕೆಲವೆಡೆ ರಾಜ್ಯ ಪಠ್ಯಕ್ರಮ ಅನುಸರಿಸುವ ಖಾಸಗಿ ಶಾಲೆಗಳು ಶಾಲಾ ಹಂತದಲ್ಲಿಯೇ ಎಕ್ಸಾಮ್ ನಡೆಸಲು ಮುಂದಾಗಿದ್ದಾರೆ. ಪೋಸ್ಟ್ಪೋನ್ ಆಗಿರ್ತಕ್ಕಂಥ ವಿಚಾರ ಪೋಷಕರಿಗೂ ಶಿಕ್ಷಕರಿಗೂ ಮಕ್ಕಳಿಗೂ ಗೊಂದಲ ಆಗ್ತಾ ಇದೆ. ಮತ್ತೆ ಇನ್ನೊಂದೇನಾಗಿದೆ, ಎಷ್ಟೋ ಪೋಷಕರು ಎಕ್ಸಾಮ್ ಬೇಗ ಮುಗಿಯುತ್ತೆ 18th ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಔಟ್ ಆಫ್ ಸ್ಟೇಷನ್ಸ್ಗೆ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದಾರೆ. ಅದು ಒಂದು ಗೊಂದಲ ಆಗಿದೆ. ಕೋರ್ಟ್ನಲ್ಲಿ ತೀರ್ಮಾನ ಇದೆ, ಅದನ್ನ ಡಿಪಾರ್ಟ್ಮೆಂಟ್ ಯಾವ ತರ ತಗೊಳುತ್ತೆ, ಹಾಗೆ ಶಾಲೆ ಹಂತದಲ್ಲಿ ನಾವು ಯಾವ ತರ ಪ್ಲಾನ್ ಮಾಡಬೇಕನ್ನೋದು ಒಂದು ಕನ್ಫ್ಯೂಷನ್ ಆಗಿದೆ. BO ಇರ್ಬೋದು, DDP ಅವರು ಯಾವುದೇ ಒಂದು ಕ್ಲಾರಿಫಿಕೇಶನ್ ಬಂದಿಲ್ಲ. ಏನೇ ಹೇಳಿ, ಪಬ್ಲಿಕ್ ಎಕ್ಸಾಮ್ 16 ಗೊಂದಲ ಹುಟ್ಟಿಸಿದೆ. ಇದಕ್ಕೆ ಯಾವ ರೀತಿ ತೆರೆ ಬೀಳುತ್ತೆ ಕಾದು ನೋಡಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.